ನಮಸ್ಕಾರ. ಇದು ವಿಜಯಪುರ ವಾಯ್ಸ್ ಡಿಜಿಟಲ್. ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ಡಿಜಿಟಲ್ ಆಹಾರ ಕೂಪನ್ ಯುಗಾರಂಭ, ಪಡಿತರ ವ್ಯವಸ್ಥೆಯಲ್ಲಿ ಐತಿಹಾಸಿಕ ಹೆಜ್ಜೆ. ದೇಶದ ಸಾರ್ವಜನಿಕ ವಿತರಣೆ ವ್ಯವಸ್ಥೆಯಲ್ಲಿ ಮಾರ್ಗದರ್ಶಕ ಬದಲಾವಣೆ ತರಲು ಹಾಗೂ ಸೇವಾ ವೇಗ ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರೇಷನ್ ಕಾರ್ಡ್ ವ್ಯವಸ್ಥೆಯಿಂದ ಮುಂದೆ ಸಾಗುತ್ತಾ ಇದೀಗ ಡಿಜಿಟಲ್ ಆಹಾರ ಕೂಪನ್ ಯುಗಕ್ಕೆ ದೇಶ ಕಾಲಿಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಮಾರ್ಗದರ್ಶನದಲ್ಲಿ ಹಾಗೂ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವ ಪ್ರಹ್ಲಾದ ಜೋಶಿಯವರ ಮುಂದಾಳತ್ವದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಶತಕ್ ಆಧಾರಿತ ಡಿಜಿಟಲ್ ಆಹಾರ ಕೂಪನ್ ವ್ಯವಸ್ಥೆಗೆ ಅಧಿಕೃತ ಚಾಲನೆ ನೀಡಲಾಗಿದೆ. ಹೇಗೆ ಕೆಲಸ ಮಾಡುತ್ತದೆ ಈ ವ್ಯವಸ್ಥೆ? ಈ ಹೊಸ ವ್ಯವಸ್ಥೆಯಡಿ ಫಲಾನುಭವಿಗಳು ಬಯೋಮೆಟ್ರಿಕ್ ಅಥವಾ ಅಪ್ ದೃಢೀಕರಣದ ಮೂಲಕ ಪಡಿತರ ಪಡೆಯಬಹುದು. ವಿತರಣೆ ಪ್ರಕ್ರಿಯೆ ಸಂಪೂರ್ಣ ಡಿಜಿಟಲ್ ಆಗಿದ್ದು, ವ್ಯವಹಾರಗಳ ದಾಖಲಾತಿ ತಕ್ಷಣವೇ ಕೇಂದ್ರ ಡೇಟಾಬೇಸ್ಗೆ ಸೇರುತ್ತದೆ. ಇದರಲ್ಲಿ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಪಡಿತರ ವಿತರಣೆ ನಡೆದ ತಕ್ಷಣವೇ ನ್ಯಾಯಬೆಲೆ ಅಂಗಡಿ ಮಾಲೀಕರ ಕಮಿಷನ್ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುವ ವ್ಯವಸ್ಥೆ. ಇದರ ಮೂಲಕ ಹಣಕಾಸಿನ ವ್ಯವಹಾರಗಳು ಸಂಪೂರ್ಣ ಡಿಜಿಟಲ್ ಆಗಿ ವಿಳಂಬ ಹಾಗೂ ಅವ್ಯವಸ್ಥೆಗೆ ಕಡಿವಾಣ ಬೀಳಲಿದೆ. ಗುಜರಾತ್ನಲ್ಲಿ ಪ್ರಥಮ ಹಂತ. ಈ ಯೋಜನೆಯನ್ನು ಮೊದಲಿಗೆ ಗುಜರಾತ್ ರಾಜ್ಯದಲ್ಲಿ ಪ್ರಯೋಗಾತ್ಮಕವಾಗಿ ಜಾರಿಗೊಳಿಸಲಾಗುತ್ತಿದೆ. ಅಲ್ಲಿ ದೊರೆಯುವ ಅನುಭವ ಮತ್ತು ತಾಂತ್ರಿಕ ಮೌಲ್ಯಮಾಪನದ ಆಧಾರದ ಮೇಲೆ ಮುಂದಿನ ಹಂತಗಳಲ್ಲಿ ದೇಶದ ಇತರ ರಾಜ್ಯಗಳಿಗೆ ವಿಸ್ತರಣೆ ಮಾಡುವ ಯೋಜನೆ ರೂಪಿಸಲಾಗಿದೆ. ಪ್ರಮುಖ ವೈಶಿಷ್ಟ್ಯಗಳು: ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಆಧಾರಿತ ಕೂಪನ್, ಬಯೋಮೆಟ್ರಿಕ್ ಅಪ್ ದೃಢೀಕರಣ, ಸಂಪೂರ್ಣ ಡಿಜಿಟಲ್ ದಾಖಲಾತಿ. ಪಡಿತರ ವಿತರಣೆ ಆಗುತ್ತಿದ್ದಂತೆಯೇ ಕಮಿಷನ್ ಜಮಾ, ಮಧ್ಯವರ್ತಿಗಳ ಪ್ರಭಾವ ಕಡಿತ, ಪಾರದರ್ಶಕ ಮತ್ತು ವೇಗದ ವಿತರಣೆ ವ್ಯವಸ್ಥೆ. ಸರ್ಕಾರದ ಅಭಿಪ್ರಾಯ: ಕೇಂದ್ರ ಸಚಿವರ ಪ್ರಕಾರ ಈ ಕ್ರಮದಿಂದ ಪಡಿತರ ವಿತರಣೆ ಪ್ರಕ್ರಿಯೆ ವೇಗವಾಗುವುದರ ಜೊತೆಗೆ ಮಧ್ಯವರ್ತಿಗಳ ಹಾವಳಿಗೆ ತಡೆ ಬೀಳಲಿದೆ. ನಕಲಿ ಕಾರ್ಡ್ ದುರುಪಯೋಗ ಮತ್ತು ದಂಧೆಗಳನ್ನು ತಡೆಯಲು ಈ ಡಿಜಿಟಲ್ ವ್ಯವಸ್ಥೆ ಪರಿಣಾಮಕಾರಿ ಆಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಲಾಗಿದೆ. ಸಮಗ್ರ ದೃಷ್ಟಿಕೋನ: ಡಿಜಿಟಲ್ ಆಹಾರ ಕೂಪನ್ ವ್ಯವಸ್ಥೆ ಸಾರ್ವಜನಿಕ ವಿತರಣೆ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡುವ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. ತಂತ್ರಜ್ಞಾನ ಮತ್ತು ಸಾಮಾಜಿಕ ಭದ್ರತೆ ಒಂದಾಗುವ ಮೂಲಕ ಫಲಾನುಭವಿಗಳಿಗೆ ಸುಗಮ, ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಸೇವೆ ಒದಗಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಒಟ್ಟಾರೆ ಈ ಪ್ರಯೋಗ ಯಶಸ್ವಿಯಾದರೆ ಪಡಿತರ